ಖಾಲಿ ಇರುವ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತಾರೆ. ಮಹಿಳೆಯರನ್ನ ಬಿಟ್ಟು ಕ್ಯಾಬಿನೆಟ್ ಮಾಡಲು ಆಗಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾಲಿ ಇರುವಂತಹ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತಾರೆ. ಮಹಿಳೆಯರನ್ನ ಬಿಟ್ಟು ಕ್ಯಾಬಿನೆಟ್ ಮಾಡೋದಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ತೆಗೆಯಲಾಯಿತು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು, ಜೊತೆಗೆ ನೈನಾ ಮೋಟಮ್ಮ ಅವರು ಕೂಡ ಬಹಳಷ್ಟು ಆಕಾಂಕ್ಷಿಗಳಾಗಿದ್ರು. ಇನ್ನೂ ಕೂಡ ಒಂದು ಸ್ಥಾನ ಖಾಲಿ ಇದೆ. ಆ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತಾರೆ. ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಮಹಿಳೆಯರೇ ಇಲ್ಲದಂತಹ ಕ್ಯಾಬಿನೆಟ್ ಎಂತಹದಿದು, ಗ್ಯಾರಂಟಿ ನೋಡಿದ್ರೆ ಮಹಿಳೆಯರ ಪರ ಅಂತ ಹೇಳ್ತೀರಿ, ಬಟ್ ಕ್ಯಾಬಿನೆಟ್ ಅನ್ನ ನೋಡಿದ್ರೆ ಅಲ್ಲಿ ಮಹಿಳೆಯರಿಗೆ ಸ್ಥಾನವಿಲ್ಲ ಅಂತ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಖಾಲಿರುವ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತಾರೆ. ಅವರನ್ನ ಬಿಟ್ಟು ಕ್ಯಾಬಿನೆಟ್ ಮಾಡೋಕ್ಕೆ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಾಡೋದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸರ್, ಮಹಿಳಾ ಮಂತ್ರಿ ಇಲ್ವಲ್ಲ, ಅದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಇದೆಲ್ಲ ಒಂದು ಖಾಲಿ ಇಟ್ಟಿದ್ರಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದು ಇದೆ ಡಿಮಾಂಡು, ಕೊಡಲೇಬೇಕಾ. ಯಾಕೆ ಮಹಿಳೆಯಲ್ಲದೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗೋಲ್ಲ. ಒಂದು ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದು ಗೊತ್ತಿಲ್ಲ, ಅದು ಕಾನೂನಲ್ಲಿ ಯಾವ ರೀತಿ ಅದು ಹೋಗ್ಬೇಕಾನೋ ಚೆಕ್ ಮಾಡಬೇಕು. ನೋಡೋಣ, ಇದೆಲ್ಲ 13ವರೆಗೆ ಇತ್ಯರ್ಥ ಆಗುತ್ತೆ. ಅವರೇ ಇರಬೇಕಾ ಅಥವಾ ಬದಲಾವಣೆ ಆಗ್ತಾರಾ, ಕಾದು ನೋಡ್ಬೇಕಷ್ಟೇ. ಮಾತಾಡೋದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸರ್, ಮಹಿಳಾ ಮಂತ್ರಿ ಇಲ್ವಲ್ಲ, ಅದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಇದೆಲ್ಲ ಒಂದು ಖಾಲಿ ಇಟ್ಟಿದ್ರಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದು ಇದೆ ಡಿಮಾಂಡು, ಕೊಡಲೇಬೇಕಾ. ಯಾಕೆ ಮಹಿಳೆಯಲ್ಲದೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗೋಲ್ಲ. ಒಂದು ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದು ಗೊತ್ತಿಲ್ಲ, ಅದು ಕಾನೂನಲ್ಲಿ ಯಾವ ರೀತಿ ಅದು ಹೋಗ್ಬೇಕಾನೋ ಚೆಕ್ ಮಾಡಬೇಕು. ನೋಡೋಣ, ಇದೆಲ್ಲ 13ವರೆಗೆ ಇತ್ಯರ್ಥ ಆಗುತ್ತೆ. ಅವರೇ ಇರಬೇಕಾ ಅಥವಾ ಬದಲಾವಣೆ ಆಗ್ತಾರಾ, ಕಾದು ನೋಡ್ಬೇಕಷ್ಟೇ. ಮಾತಾಡೋದಕ್ಕೆ